ಈ ಸತಿ ಎರಡನೇ ಎಕ್ಸಾಮ್ನ ಅಲ್ಲಿಗೆ ನಿಲ್ಲಿಸ್ತೀವಿ. ಯಾಕಂದರೆ 86.4 ಎಷ್ಟು ಇದೆ, ಅದು 86.4 ಏನೋ ಬಂದಿದೆ. ಒಳ್ಳೆ ಆಮೇಲೆ ನಮಗೇನಂದರೆ ಆಸೆ ಇದ್ದಿದ್ದು ಅದೆಲ್ಲ ಪ್ರೆಸ್ ಮೀಟಲ್ಲೆಲ್ಲ ಡೀಟೇಲ್ಸ್ ಫುಲ್ ಹೇಳಿಬಿಟ್ಟಿದ್ದೀನಿ. ಮತ್ತು ಶಿವಮೊಗ್ಗದಲ್ಲಿ ಹೇಳ್ಕೊಳ್ಳೋಕ್ಕೆ ನನಗೂ ಕೂಡ ಖುಷಿ. ಯಾಕೆಂದರೆ ಫಸ್ಟ್ ಡೇಯಿಂದನೇ ನಾವು ಟೀಚರ್ಸ್ ಕೊಟ್ವಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ವಿಧಾನಸೌಧದಲ್ಲೂ ಕೂಡ ಎಷ್ಟೋ ಒಂದು ಸತಿ ಹೇಳಿದ್ದೀನಿ, ಪೂಜಾರಿ ಇಲ್ಲದೇ ಇರೋ ದೇವಸ್ಥಾನ ಆ ದೇವ್ರಿಗೆ ಡಿಮಾಂಡೇ ಇರೋದಿಲ್ಲ, ಹೋಗಲ್ಲ ಯಾರು ಜನರು. ಕರೆಕ್ಟಾ? ಯಾಕೆ ಹೇಳಿ? ಪ್ರಸಾದ ಕೊಡೋಕ್ಕೆ ದೇವ್ರೇನು ಬರಲ್ಲ, ಪೂಜಾರಿ ಬೇಕೇ ಬೇಕು. ಹಾಗೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಟೀಚರ್ಸೇ ಇಲ್ಲ ಅಂದರೆ ಅದಾಗಲ್ಲ. ಇರ್ಬೋದು, ಒಂದು ಶೌಚಾಲಯ ಇರಲ್ಲ, ಒಂದು ಸತಿ ಸೋರ್ತಾ ಇರುತ್ತೆ, ಬಿಲ್ಡಿಂಗು ಮುರಿದು ಹೋಗಂಗಿದೆ, ಅದೆಲ್ಲ ನಾನು ಅದು ಸರಿ ಮಾಡಬೇಕು ಹಂತವಾಗಿ. ಯಾಕೆಂದರೆ ಎಲ್ಲದನ್ನೂ ಓವರ್ ನೈಟ್ ಮಾಡಬೇಕಂದ್ರೆ ಸಾವಿರಾರು ಕೋಟಿ ಬೇಕಾಗ್ತದೆ. ಬಟ್ ಹಂತವಾಗಿ ನಾವು ಕೂಡ ಮಾಡ್ತಾಯಿದ್ದೀವಿ, ರೂಮ್ಸ್ ಕೊಡ್ತಾಯಿದ್ದೀವಿ. ಈಗ KPS ಶಾಲೆಗಳನ್ನು ಟೀಚರ್ಸ್ ರಿಕ್ರೂಟ್ಮೆಂಟ್ ಈಗ 24ನೇ ತಾರೀಕು ಏನೋ ಸ್ಪೆಷಲ್ ಇದನ್ನು ಕರೆದಿದ್ದಾರೆ, ಮೋಸ್ಟ್ಲಿ ಇದಕ್ಕೆ ಅಂತ ಹೇಳಿ ಭಾವಿಸ್ತೀನಿ, ಗೊತ್ತಿಲ್ಲ ನನಗೆ. ಐ ಕಾಂಟ್ ಸ್ಪೀಕ್ ಅಬೌಟ್ ದಟ್ ಬಿಕಾಸ್ ಸ್ಪೆಷಲ್ ಕ್ಯಾಬಿನೆಟ್ ಇದೆ ಅಂತ ಅಷ್ಟು ಮಾತ್ರ ನೋಟಿಸ್ ಬಂದಿದೆ. ಅದನ್ನು ಬಂದ ತಕ್ಷಣ ಅದನ್ನು 24ನೇ ತಾರೀಕು ಏನಾಗುತ್ತೆ ಅದನ್ನು ನೋಡೋಣ. ಬಟ್ ನನ್ನ ಆಸೆ ಏನು ಅಂತ ಹೇಳಿದರೆ, ಎಲ್ಲ ಕಡೆಯೂ ಕೂಡ ಶಿಕ್ಷಕರ ನೇಮಕಾತಿ ಮತ್ತು ಬೇರೆ ಬೇರೆ ಡಿವಿಷನಲ್ ನೇಮಕಾತಿ ಆದರೆ ಇಲಾಖೆಗೆ ಈಸಿ ಆಗುತ್ತೆ. ಬಟ್ ನನ್ನ ಇಲಾಖೆಗೆ ಒಂದು ಅಡ್ವಾಂಟೇಜ್ ಈ ವಿಚಾರದಲ್ಲಿ, ಅತಿ ಶಿಕ್ಷಕರನ್ನು ಅಂತ ಹೇಳ್ತಾರೆ, ಅಲ್ಲಿ ದುಡ್ಡು ಉಳಿಸ್ತೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. PUCಗೆ ನಾವು ಹಂತವಾಗಿ ಭಾಳ ಚೆನ್ನಾಗಿ, ಬೇಕಾದ್ರೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ, ಮುಂಚೆ ಮಾಡಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಅದು ಅವತ್ತು ಅಲ್ಲೇ ಕೊಟ್ವಿ. ಫಸ್ಟ್ ಡೇ ಟೀಚರ್ಸ್ ಕಾಯ್ತಾಯಿದ್ರು ಮಕ್ಕಳಿಗೆ. ಕರ್ನಾಟಕ ಹಿಸ್ಟ್ರಿಯಲ್ಲಿ ಯಾರು ಕಾಯ್ತಾನೆ ಇರಲಿಲ್ಲ. ಮಕ್ಕಳು ಕಾದು ಟೀಚರ್ಸಿಗೆ ಕಾಯೋರು, ಯಾಕೆಂದರೆ ರಿಕ್ರೂಟ್ಮೆಂಟ್ ಇರ್ತಿರಲಿಲ್ಲ. ಅತಿ ಶಿಕ್ಷಕರನ್ನ ನಾವು ಇದು ಏನು ಎಂಥ ಹಂತವಾಗಿ ತೊಗೊಳ್ಳೋರು, ಯಾವಾಗಲೂ ಫುಲ್ ಫ್ಲೆಡ್ಜಾಗಿ ಕೊಡ್ತಾ ಇರಲಿಲ್ಲ. ಇದೆಲ್ಲದು ನೋಡಿ ನಾವು ಅದನ್ನು ಕೊಟ್ಟಿರೋದ್ರಿಂದ, ಆಮೇಲೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳೋದು ಪೋಷಕರಿಗೂ ಈಗ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ವಿಧಾನಸೌಧದಲ್ಲೇ ಹೇಳಿಬಿಟ್ಟೆ, ಫಸ್ಟ್ ಏನಾದ್ರು ಮಕ್ಕಳು ಫೇಲ್ ಆಗೋದಾದರೆ ತಂದೆ ತಾಯಿಯವರಿಂದ ಅಂತ. ಯಾಕಂದರೆ ತಂದೆ ತಾಯಿಯವರು ಮಕ್ಕಳಿಗೆ ಶಾಲೆ ಕಳಿಸ್ಬಿಡ್ತಾರೆ, ಮರ್ತು ಬಿಡ್ತಾರೆ. ಅದಕ್ಕೆ November 14th ಮೆಗಾ PTM ಮಾಡಿದೆ. ತಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ PUC ಕಾಲೇಜು, ಸ್ಕೂಲು ಎಲ್ಲ ಕಡೆಯೂ ಕೂಡ ಸುಮಾರು 46,000 ಶಾಲೆಯಲ್ಲಿ 42,000 ಶಾಲೆ ಅದನ್ನು ಪಾರ್ಟಿಸಿಪೇಟ್ ಮಾಡಿದರು. ಫಸ್ಟ್ ನಾನು ಹೇಳಿದ್ದೆ ಅದು, ನಿಮ್ಮ ಮಕ್ಕಳು ಶಾಲೆ ಕಳಿಸ್ತಿರಲ್ಲ, ಏನು ಮಾಡಿದಿರಿ ಅಂತ ಕೇಳಿ ನೀವು ಒಂದು ಸತಿ. ಎರಡನೇ ಗುರು ಬರೋದು ಮೇಸ್ಟ್ರು, ಫಸ್ಟ್ ಗುರುಗಳು ತಂದೆ ತಾಯಿಯವರೇ. ನೀವೇ ಕೇಳಲಿಲ್ಲ ಅಂದರೆ ಏನು ಕಷ್ಟ ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ಕೇಳೋದಾದರೂ ಕೇಳಿ ಅಂತ. ಅದರಿಂದ ಭಾಳ ಬದಲಾವಣೆ ಆಯಿತು. ಅದು ಕೇಳಿದ ತಕ್ಷಣ ನಮ್ಮ ಟೀಚರ್ಸಿಗೆ ಜವಾಬ್ದಾರಿ ಬಂತು. ಸೊ ನನ್ನ ತಂದೆ ತಾಯಿಯವ್ರಿಗಳಿಗೂ ನನ್ನ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಹೇಳ್ತೀನಿ. ನಮ್ಮ ಟೀಚರ್ಸ್ ಅವ್ರಿಗೆ ಮಾತ್ರ ತುಂಬ ಪ್ರೆಷರ್ ಹಾಕಿದ್ವಿ ನಾವು. ಈ ಫ್ರೀ ಕರೆಂಟು ಮನೆ ಕೊಟ್ಟಂಗೆ ಸ್ಕೂಲಲ್ಲೂ ಕೊಟ್ಟು, ಯಾರ್ಯಾರು ಮಕ್ಕಳು ಫೇಲ್ ಆಗಿದ್ದರು, ಇಲ್ಲಾಂದರೆ 35 ತೊಗೊಂಡವ್ರು 60 ತೊಗೊಳಕ್ಕೆ ಇಷ್ಟ, 60 ತೊಗೊಳ್ಳೋರು 80 ತೊಗೊಳಕ್ಕೆ ಇಷ್ಟ, 80 ತೊಗೊಳ್ಳೋರು 90 ತೊಗೊಳ್ಳೋರು. ಸಾಯಂಕಾಲ ವಾರದಲ್ಲಿ 1 ಸತಿ 2 ಸತಿ ಅವರು ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ದಾರೆ. ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ತೊಗೊಂಡಿದ್ದಾರೆ, ಸಿಟಿಯಲ್ಲೂ ತೊಗೊಂಡಿದ್ದಾರೆ, ಹಳ್ಳಿಗಳಲ್ಲಿ ತೊಗೊಂಡಿದ್ದಾರೆ. ನೀವೆಲ್ಲ ನೋಡಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಬೇಕಾದ್ರೆ ಎಕ್ಸಾಂಪಲ್ಸ್ ನಾನು ಕೊಡ್ಬೋದು. ಅದ್ರ ಜೊತೆಗೆ ಅದೇ ಪ್ರೆಷರ್ ಇಟ್ಕೊಂಡು, ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಯಾರು ಪಾಠ ಹೇಳ್ಕೊಡ್ತಾರೆ ಅವ್ರ ಮಕ್ಕಳೇ ಫೇಲ್ ಆಗೋರಲ್ಲ. SDMC ಅವ್ರ ರೆಸ್ಪಾನ್ಸಿಬಿಲಿಟಿ. SDMC ಅವರು ಅವತ್ತು ಮೆಗಾ PTM ಅಲ್ಲಿದ್ದರು. ಅವ್ರಿಗೂ ಹೇಳಿದೆ, SDMC ಅವ್ರು ಯಾರು, ಪೇರೆಂಟ್ಸೇ ತಾನೇ ಇರೋದು, ಅವರೇ ಜವಾಬ್ದಾರಿ ತೊಗೊಳ್ತಾ ಇರಲಿಲ್ಲ. ಈಗೆಲ್ಲ ತೊಗೊಳ್ತಾ ಇದ್ದಾರೆ ಭಾಳ ಅದ್ಭುತವಾಗಿ. SSLCಯಲ್ಲೂ ಸೇಮ್. ಬಟ್ SSLCಯಲ್ಲಿ ಸ್ವಲ್ಪ ಜಾಸ್ತಿ ಒತ್ತಡ ಕೊಟ್ವಿ. ಯಾಕೆ ಅಂತ ಹೇಳ್ತೀನಿ. PUCಯಲ್ಲಿ P1 P2 ಎರಡು ಮುಂಚೆ ನಿಮಗೆ ಗೊತ್ತಿದೆ. ಎಕ್ಸಾಮ್ಸ್ನ ಈಗ ಜಿಲ್ಲೆ ಅಂದರೆ ಜಿಲ್ಲೆ ಇಲ್ಲೇ ಕ್ವೆಶ್ಚನ್ ಪೇಪರ್ ಮಾಡೋರು, ಒಂದಿಷ್ಟು ಟೀಚರ್ಸ್ನ ಕರ್ಕೊಳ್ಳೋದು, ಅವರೇ ಕ್ವೆಶ್ಚನ್ ಪೇಪರ್ ಮಾಡೋರು, ಅವ್ರ ಕ್ವೆಶ್ಚನ್ ಪೇಪರ್ನ ಇಡೀ ಜಿಲ್ಲೆಗೆ ಕೊಟ್ಟುಬಿಡೋರು. ಅದು ನೀವೇ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ವಿ. ಈ ಸತಿ ಫಾರ್ ದ ಫಸ್ಟ್ ಟೈಮ್ ಸ್ಟೇಟಿಂದನೇ ನಾವು ಕ್ವೆಶ್ಚನ್ ಪೇಪರ್ ಕೊಟ್ಟಿದ್ವಿ, ಎಲ್ಲ ಸಬ್ಜೆಕ್ಟ್ದು. ಯಾಕೆಂದರೆ ಅವ್ರು ಬರೆಯೋದು ಒಂದು ಆದಮೇಲೆ ಸ್ಟೇಟ್ ಎಕ್ಸಾಮ್ ಬರೆಯೋದು, ಅವರು ಡಿಸ್ಟ್ರಿಕ್ಟ್ ಎಕ್ಸಾಮ್ ಅಲ್ಲ ಅವ್ರು ಬರೆಯೋದು. ಕರೆಕ್ಟ್ ತಾನೆ? ಸೊ ನಾವು P1 P2 ಅಂದರೆ ಪ್ರಿಪರೇಟರಿ 1 ಪ್ರಿಪರೇಟರಿ 2 ಎರಡು ಕೂಡ ನಾವೇ ಕೊಟ್ವಿ. ಫೈನಲ್ ಎಕ್ಸಾಮಿಗೆ ಅವ್ರಿಗೆ ಅನುಕೂಲ ಆಯಿತು. ಕ್ವೆಶ್ಚನ್ ಬ್ಯಾಂಕ್ಸ್ ಕೊಟ್ಟಿದ್ವಿ, ಸುಮಾರು 8,000 ಕ್ವೆಶ್ಚನ್ಸ್ನ. ಅವ್ರೇನಿಲ್ಲ, ಆ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಇರ್ತವೆ, ಅವು ಎಷ್ಟೆಷ್ಟು 100,000 ಏನೋ ಒಂದೊಂದು ಸಬ್ಜೆಕ್ಟಿಗಿದ್ದ ಆ ಕ್ವೆಶ್ಚನ್ಸ್ ಉತ್ತರ ಕೊಟ್ಬಿಟ್ರೆ ನಿಮ್ಮದು ಫುಲ್ ಸಿಲೆಬಸ್ಸು, ಆ ಬುಕ್ ಏನಿದೆಯಲ್ಲ ಅದು ಫುಲ್ ಕವರ್ ಆಗಿಬಿಡುತ್ತೆ. ಆ ಥರ ಕ್ವೆಶ್ಚನ್ ಮಾಡಿದ್ವಿ, ಅವ್ರಿಗೆ ಅನುಕೂಲ ಆಗಂಗೆ ನಾವು ಮಾಡಿದ್ವಿ. ಅದಾಗ ನೀವು ಅದನ್ನು ಓದ್ಬಿಟ್ರೆ, ಆ ಕ್ವೆಶ್ಚನ್ಸಿಗೆ ಆನ್ಸರ್ ಕಲ್ತ್ಬಿಟ್ರೆ ನಿಮಗೆ ಆ ಟೆಕ್ಸ್ಟ್ ಬುಕ್ಕು ಕೂಡ ಓದಂಗೆ. ಆಮೇಲೆ ಡಿಸೆಂಬರ್ ಒಳಗೆ ಎಲ್ಲ ಕಡೆನೂ ಪಾಠ ಮುಗಿಸಿದ್ರು.
2 ತಿಂಗಳು ರಿವಿಷನ್ಗೆ ಕಂಪಲ್ಸರಿ ಟೈಮ್ ಕೊಟ್ಟಿದ್ವಿ. ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿ ಮಾಡಿ ಬೇರೆ ಟೀಚರ್ಸ್ಗೂ ಟ್ರೈನಿಂಗನ್ನು ಕೊಟ್ಟಿದ್ವಿ. ಅದೆಲ್ಲದೂ ಕೂಡ ಆನ್ ಟೈಮಲ್ಲಿ ಆಗಿರೋದ್ರಿಂದ ವಿ ವರ್ ಏಬಲ್ ಟು. ಸೊ ಇಟ್ ಇಸ್ ನಾಟ್ ಅ ಮ್ಯಾಜಿಕ್, ಇಟ್ ಈಸ್ ರಿಯಲಿ ಅವರೆಲ್ಲ ಶ್ರಮ ಪಟ್ಟಿದ್ದಕ್ಕೆ ತಂದೆ ತಾಯಿಯವರಿಂದ ಹಿಡಿದು ನಾನು ಟೀಚರ್ಸಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಡಿಪಾರ್ಟ್ಮೆಂಟಿಗೆ ಡಿ ಡಿ ಪಿ ಯುಸ್ ಇರ್ಬೋದು, ಈಗ ನೆಕ್ಸ್ಟ್ ರಿಸಲ್ಟ್ ಬಂದರೆ DDPIಸು, ಅತಿಥಿ ಶಿಕ್ಷಕರು ಯಾರ್ಯಾರು ಇದಕ್ಕೆ ಸಹಕಾರ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೃತಜ್ಞತೆಯನ್ನು. SSLCಗೆ P1 P2 P3 3 ಮಾಡಿದ್ದೀವಿ. ಯಾಕೆಂದರೆ ಅವರಿಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಅನುಕೂಲ ಆಗಲಿ ಅಂತ. ಯಾಕೆಂದರೆ 1ನೇ ಕ್ಲಾಸಿಂದ ಎಲ್ಲೂ ಎಕ್ಸಾಮ್ ಬರ್ದಿರಲ್ಲ, ಎಲ್ಲೂ ಎಕ್ಸಾಮ್ ಅದು ಇನ್ನೊಂದಿದೆ. ಆ ಎಕ್ಸಾಮ್ ಮಾಡ್ತೀವಿ ನಾವು 5-6ನೇ ತಾರೀಕು 6ನೇ ಕ್ಲಾಸ್ ಇಲ್ಲ, ಅದನ್ನು ರಿಸಲ್ಟ್ ಅನೌನ್ಸ್ ಮಾಡೋಂಗಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಅವ್ರು ಎಕ್ಸಾಮ್ ಯಾಕೆ ಮಾಡ್ತೀರ ಅಂತಾರೆ, ನೀವಿಲ್ಲಿ ಎಕ್ಸಾಮ್ ಯಾಕೆ ಮಾಡಲ್ಲ ಅಂತ ಕೇಳ್ತೀರಿ. ಸೊ ಅದು ಸ್ವಲ್ಪ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ದೇಶದೊಳಗೆ ಹಿಂಗಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಾನು ಮಾಡಬೇಕಾಗತ್ತೆ. ನನಗೆ ಆಸೆ ಮಕ್ಕಳಿಗೆ ಚೆನ್ನಾಗಿ ಹೆಲ್ಪ್ ಮಾಡಬೇಕಂತ, ಬಟ್ ಜಾಸ್ತಿ ಪ್ರೆಷರು ಕೊಡೋಂಗಿಲ್ಲ ಮಕ್ಕಳಿಗೆ. ಆದರೆ ನಮ್ಮ ರಾಜ್ಯದ ಮಕ್ಕಳಿಗೆ ರಿಯಲಿ ಹ್ಯಾಟ್ಸ್ ಆಫ್, ಬಿಕಾಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಕೂಡ ಈ ಸತಿ 3ನೇ ಎಕ್ಸಾಮ್ ಮಾಡಲಿಲ್ಲ, ತಮಗೆ ಗೊತ್ತಿದೆ. ಯಾಕೆಂತ ಹೇಳಿದರೆ 3ನೇ ಎಕ್ಸಾಮ್ ಬದಲು 5 ದಿವಸ ಎಕ್ಸ್ಟ್ರಾ ಕೊಟ್ಟೆ. 25ಕ್ಕಿತ್ತು 2ನೇ ಎಕ್ಸಾಮ್ PUCದು. ಅದಕ್ಕೆ ಏನು ಮಾಡಿದೆ, 30ನೇ ತಾರೀಕು ಮಾಡಿಬಿಡಿ ಒಂದೇ ಎಕ್ಸಾಮ್. ಯಾಕೆಂದರೆ ಈಗಾಗಲೇ 84 ಇರೋದ್ರಿಂದ ವಿ ಆರ್ ಎಕ್ಸ್ಪೆಕ್ಟಿಂಗ್ ನದರ್ 8 to 10% ಇನ್ಕ್ರೀಸ್ ಇನ್ ಇದು. ಆಮೇಲೆ ಏನಿಲ್ಲ, ಪಾಸಿಂಗ್ ಮಾರ್ಕ್ಸಲ್ಲಿ ಕಮ್ಮಿ ಆಗಿದ್ದು 5770 ಮಾತ್ರ ಪಾಸ್ ಆಗಿದ್ದಾರೆ. ಅದು ಎಷ್ಟು ಅಂದರೆ 1.2%. ನಾನು ಅದರ ಫುಲ್ ಲೆಕ್ಕ ಇದೆ, ನಾನೇನು ಬರ್ಕೊಂಡಿಲ್ಲ ಈಗ. ಸೊ ಇದು ಈವನ್ SSLCಯಲ್ಲೂ ಕೂಡ ವಿಲ್ ಬಿ ಶಾಕ್ಡ್. 33-35ಕ್ಕೆ ಕೆಲವರೆಲ್ಲ ಭಾಷಣ ಹೊಡೆದ್ರಲ್ಲ ಸಿಕ್ಕಾಪಟ್ಟೆ, ಭಾಳ ಕಮ್ಮಿ ಜನರು, ಜಾಸ್ತಿ ಜನರಲ್ಲ. ಪಾಸಿಂಗ್ ಮಾರ್ಕ್ಸ್ ಕಮ್ಮಿ ಮಾಡಿದ್ದಕ್ಕೆ ಅಷ್ಟು ಜನರು ಪಾಸ್ ಆಗೋದು ಚಾನ್ಸೇ ಇಲ್ಲ, ತಿಳ್ಕೊಬಿಡಿ. ಆಮೇಲೆ SSLC ನೋಡಿ, PUC ನೋಡಿ, ಎಲ್ಲ 60 and above 70%. ನೋಡಿ ಬೇಕಾರೆ ಆ ಚಾರ್ಟ್ನ ಆಮೇಲೆ ಕಳಿಸ್ಕೊಡ್ತೀನಿ. ಇದು ನೋಡಿ ಪ್ರಶಾಂತ್, ಅಲ್ಲ ಇದು ಬಿಡಿ, ಡಿಸ್ಟ್ರಿಕ್ದಾಯಿತು, ಸ್ಟೇಟ್ದು ಕೊಡಿ, ಡಿಸ್ಟ್ರಿಕ್ದು ತಗೊಳ್ಳಿ, ಕೊಡಬೇಕು ನೀವು. ಆಮೇಲೆ ಇದೊಂದು ಹೇಳ್ತೀನಿ ನಿಮಗೆ, ಒಂದು ಎಕ್ಸಾಮಲ್ಲಿ ಫೇಲ್ ಆದವರು ಸುಮಾರು 54,000 ಇದ್ದರು, ಈ ಸತಿ 40,000. 2ರಲ್ಲಿ ಫೇಲ್ ಆದವರು ಹೋದ ಸತಿ ಒಂದು 30-40 ಇದ್ದರು, ಈ ಸತಿ ಐ ಥಿಂಕ್ ಒಂದು 18,000 or 20,000. ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಸಾಧನೆ ನೋಡಿ, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 30,000 ಚಿಲ್ಲರೆ ಇದ್ದರು. ಎಷ್ಟು? 30,000 ಚಿಲ್ಲರೆ. ಒಂದು ಎಲ್ಲ 6 ಸಬ್ಜೆಕ್ಟಲ್ಲಿ ಎಲ್ಲ 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 30,000 ಮಕ್ಕಳಿದ್ರು. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಸತಿ PUCಯಲ್ಲಿ 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಬರೀ 1,777. ಹಾಂ, ಅಲ್ಲ ನಾವು ಸರ್ಕಾರಿಯಲ್ಲಿ JEE ನೀಟು ನಾವು ಕೊಡ್ತಾ ಇದ್ದೀವಿ. ಈ ಸತಿ ಬಜೆಟ್ ನೋಡಿದ್ರೆ ನೀವು, ಈವನ್ ಸೈಕಾಲಜಿಕಲಿ ಹೇಗೆ ಅವ್ರಿಗೆ ವಿಶ್ವಾಸ ಕೊಡಬೇಕು ಅದಕ್ಕೂ ಬಜೆಟ್ ಇದೆ. ನಾವು LKG UKG ಮತ್ತು ದ್ವಿಭಾಷಾ ಸ್ಟಾರ್ಟ್ ಮಾಡಿದೆ. ಇಂಗ್ಲೀಷ್ ಹೇಳ್ಕೊಡೋಕ್ಕೆ ಪಾಠ ಮೇಸ್ಟ್ರಿಲ್ಲ ಅಂತ ಹೇಳ್ತಾ ಇದ್ದೆ, ನೆನಪಿದೆಯಾ ನಿಮಗೆ? ನಾವು ಕೂಡ, ಯಾಕೆಂದರೆ ನೀವೇನೋ ಕೊಟ್ಬಿಟ್ರಿ, ಮಕ್ಕಳು ಸೇರಿಸ್ಬಿಟ್ರು. ಈಗ ಆ್ಯಸ್ ಇಟ್ ಈಸ್ ನಾವು ಮಾತಾಡ್ತಿದ್ದಂಗೆ ಬಜೆಟಲ್ಲಿ ಅನೌನ್ಸ್ ಮಾಡಿಸಿದೆ 24 ಕೋಟಿ ಟೀಚರ್ಸಿಗೆ ಟ್ರೈನಿಂಗ್ ಈಗ ನಡೀತಾ ಇದೆ. ಈ ನಿಮ್ಮ ಸೆನ್ಸಸ್ ಜೊತೆಗೆ ಅದು ಕೂಡ ನೋಡಿಕೊಂಡು ನಾವು ಮಾಡ್ತಾಯಿದ್ದೀವಿ. ಸೊ ಎಲ್ಲೂ ಕೂಡ ತೊಂದರೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ವರಿ ಮಾಡೋಕ್ಕೆ ಹೋಗಬೇಡಿ ನೀವು. ಅದಕ್ಕೆ ರಿಸಲ್ಟ್ಸು ತುಂಬ ಚೆನ್ನಾಗಿ ಬಂದಿದೆ. SSLCದು ಕೂಡ ಇದೇ ಥರ ಡೀಟೇಲ್ಸ್ ಕೊಡ್ತೇವೆ. ಆಮೇಲೆ ಗೌರ್ಮೆಂಟ್ ಹೈಯೆಸ್ಟ್ ಅಚೀವ್ಡ್ ಆ್ಯಂಡ್ ಗೌರ್ಮೆಂಟು, ಪ್ರೈವೇಟು, ಏಡೆಡ್ಡು ಎಲ್ಲರೂ ಒಟ್ಟಿಗೆ ಎಕ್ಸಾಮ್ ಮಾಡೋದು. ಇದನ್ನೇನೋ ಈ ಗೌರ್ಮೆಂಟ್ ಅವ್ರಿಗೆ ಒಂದು ಕಡೆ ಕೂರಿಸ್ಬಿಡ್ತಾರೆ, ಇವ್ರನ್ನ ಒಂದು ಕಡೆ ಎಲ್ಲರೂ ಕೂತ್ಕೊಂಡಿರ್ತಾರೆ. ನಿಮಗೆ ಗೊತ್ತಿದೆ ತಾನೇ ಹೆಂಗೆ ಎಕ್ಸಾಮಿನೇಷನ್ ಸೆಂಟರ್ ಆಗೋದು ಎಲ್ಲ. ಅದಕ್ಕೆ P1 P2 P3 ಇದೆಯಲ್ಲ, ಅದು ಕೂಡ ಮುಂಚೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡೋರು. ಈಗ ನಾರ್ತ್ ಕರ್ನಾಟಕ ಅಂತ ಹೇಳ್ತಾರೆ. ನಾರ್ತ್ ಕರ್ನಾಟಕ ಎಲ್ಲ ಎಷ್ಟು ಗೊತ್ತಾ, 26-27% ಜಾಸ್ತಿ ಆಗಿದೆ. ಯಾಕಾಗಿದೆ? ಬಿಕಾಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಆವಿಷ್ಕಾರ ಅಂತ ಹೇಳಿ 5,000 ಕೋಟಿಯಲ್ಲಿ 25% 1,250 ಕೋಟಿ ಅವರಿಗೆ ಸ್ಪೆಷಲ್ಲಾಗಿ ಬರೀ ಎಜುಕೇಷನಿಗೆ ಖರ್ಚು ಮಾಡ್ತಾ ಇದ್ದಾರೆ. ಶಿಕ್ಷಕರನ್ನು ಎಕ್ಸ್ಟ್ರಾ ತೊಗೊಳ್ತಾ ಇದ್ದಾರೆ. 3 ವರ್ಷಕ್ಕೆ ನೇಮಕಾತಿಯನ್ನು ಮಾಡಿ 3 ವರ್ಷಕ್ಕೆ ಟೆಂಪ್ರವರಿ ಅತಿಥಿ ಶಿಕ್ಷಕರನ್ನು ಬಿಲ್ಡಿಂಗ್ಸ್ ಕಟ್ತಾರೆ. ಎಲ್ಲರೂ ಸ್ವಲ್ಪ ಭಾಳ ತೊಂದರೆ ಇತ್ತು. ನಮ್ಮ ಶಿವಮೊಗ್ಗ, ಉಡುಪಿ, ಮಂಗಳೂರೆಲ್ಲ. ಆಮೇಲೆ SC ST
17% ಪ್ಲಸ್ ಮಾಡಿದ್ದಾರೆ. OBC ಅವರೆಲ್ಲ ಸುಮಾರು 15%, 12ರಿಂದ 15%. ಜನರಲ್ ಅವರು ಕೂಡ 4ರಿಂದ 5%ವರೆಗೂ ಮಾಡಿದ್ದಾರೆ. ಆಮೇಲೆ ಎಂಥದ್ದಿದು 100% ಪಾಸಾಗೋ ಶಾಲೆಗಳು ಮುಂಚೆ ಎಲ್ಲ ಎಷ್ಟಿತ್ತು ನಿಮಗೆ? ಭಾಳ ಕಮ್ಮಿ ಇತ್ತು. ಈ ಸತಿ ಸಾವಿರಾರು ಗಟ್ಟಲೆ ಆಗಿದ್ದಾರೆ. ಆಮೇಲೆ ಹೋದ ಸತಿ ಬರೀ 100ಕ್ಕೆ 100 ಸಕ್ಸಸ್ ಆಗಿರೋ ಗೌರ್ಮೆಂಟ್ ಶಾಲೆಗಳು ಬರೀ 17 ಇತ್ತು ಹೋದ ಸತಿ. ಈ ಸತಿ 74 ಆಗಿದೆ. ಜಿಲ್ಲೆ ಹೌದು, ನಮ್ಮ ಜಿಲ್ಲೆ ಸ್ಟೇಟಲ್ಲಿ ಇನ್ನೂ ತುಂಬ ಅಚೀವ್ ಮಾಡೋದಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಇವನ್ ಒಬ್ಬರು ಫೇಲ್ ಆದ್ರೂ ಅದು 100% ಆಗೋದಿಲ್ಲ. ಆ ಥರದ್ದು ಬರೋಣ. ಬಟ್ SSLCಯಲ್ಲಿ ಇನ್ನೂ ಚೆನ್ನಾಗಿದೆ. ನಿಮಗೆ ಯಾವಾಗ ನಾನು ಅನೌನ್ಸ್ ಮಾಡ್ತೀನಿ ಆವಾಗ ನಿಮಗೆ ಗೊತ್ತಾಗ್ತದೆ. ಆ ಚಾರ್ಟು ಕೂಡ ಎಲ್ಲ ಆನ್ಲೈನಲ್ಲಿ ಹಾಕ್ಬಿಡ್ತೀವಿ. ಬಟ್ ಒನ್ ಥಿಂಗ್, ಎವ್ರಿ ಮೆಷರ್ ತೊಗೊಂಡಿರೋದ್ರಿಂದನೇ ನಾವು ಈ ಥರ ಅಚೀವ್ ಮಾಡೋಕ್ಕೆ 1% ಇನ್ಕ್ರೀಸ್ ಆಗಿದೆ. 1% ಇನ್ಕ್ರೀಸ್ ಆದಾದಂಗೂ ಕೂಡ ನಮಗೆ ರಿಸಲ್ಟ್ ಇಲ್ಲಿ ಬರೋದಕ್ಕೆ ನಾನು ಅದಕ್ಕೆ ಮಾಧ್ಯಮದವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನೀವು ಎಲ್ಲೆಲ್ಲಿ ಕ್ರಿಟಿಸೈಸ್ ಮಾಡಿದ್ರಿ. ಆಮೇಲೆ ವಿಧಾನಸಭೆಯಲ್ಲೂ ಕೂಡ MLC ಅವರು, MLAs ಅವರೆಲ್ಲರೂ ಕೂಡ ತುಂಬ ಸಹಕಾರ ಮಾಡಿದರು. MLAs ಆಮೇಲೆ DCCO ಎಲ್ಲ ಹೋಗಿ ಕ್ಲಾಸಸ್ ತೊಗೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಶಿವಮೊಗ್ಗ. ನಮ್ಮ ಯಾರು ಅಂತ ಹೇಮಂತ್ ಅವರು ಕೂಡ ಕ್ಲಾಸಸ್ ತೊಗೊಂಡಿದ್ದಾರೆ, ಹೋಗ್ತಾರೆ. ಇವರು ಎಲ್ಲರೂ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಕೂಡ ನಾವೆಲ್ಲ ಸೇರಿದ್ರೇ ಆಗೋದಿದು. ನಾವು ಒಬ್ಬರೇ ಕೂತ್ಕೊಂಡು ಕಾನೂನು ಮಾಡಿದ್ರಲ್ಲ. ಆಮೇಲೆ ನಾವು ಹಾಕಿದ್ವಿ 20 ಪಾಯಿಂಟ್ ಪ್ರೋಗ್ರಾಮ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್. ಅದೇ ಥರನೇ ನಾವು ಮಾಡಿದ್ದೀವಿ, ಅದು ಬರ್ತದೆ.